ನಮಸ್ಕಾರ ಧನುರಾಶಿಯವರೇ, ಈ ವಾರ ನಿಮಗೆ ಹೆಚ್ಚಿನ ಚೈತನ್ಯ ಮತ್ತು ಆತ್ಮಾವಲೋಕನದ ಅದ್ಭುತ ಸಂಗಮವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಗುರು ಈಗ ವಕ್ರಗತಿಯಲ್ಲಿರುವುದರಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ನಿಂತು ಯೋಚಿಸುವುದು ಒಳ್ಳೆಯದು. ನಿಮ್ಮ ದೀರ್ಘಕಾಲದ ಗುರಿಗಳು ನಿಮ್ಮ ಮನಸ್ಸಿನ ಆಸೆಗಳಿಗೆ ಪೂರಕವಾಗಿವೆಯೇ ಎಂದು ಒಮ್ಮೆ ಪರೀಕ್ಷಿಸಿಕೊಳ್ಳಿ. ವೃತ್ತಿಜೀವನದಲ್ಲಿ ಕುಜನು ನಿಮಗೆ ಹೆಚ್ಚಿನ ಧೈರ್ಯ ಮತ್ತು ಹೊಸ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಉತ್ಸಾಹ ನೀಡುತ್ತಿದ್ದಾನೆ. ಆದರೆ ಬುಧನ ವಕ್ರಗತಿಯಿಂದಾಗಿ ಸಂವಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾವುದೇ ಇಮೇಲ್ ಅಥವಾ ಪ್ರಮುಖ ದಾಖಲೆಗಳನ್ನು ಕಳುಹಿಸುವ ಮುನ್ನ 2 ಬಾರಿ ಪರಿಶೀಲಿಸಿ. ಹೊಸ ಒಪ್ಪಂದಗಳಿಗೆ ಇದು ಸೂಕ್ತ ಸಮಯವಲ್ಲ, ಬದಲಿಗೆ ಬಾಕಿಯಿರುವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುಗಿಸಲು ಗಮನ ಕೊಡಿ. ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ಖರ್ಚು ಮಾಡದೆ ಬಜೆಟ್ ಕಡೆ ಗಮನಹರಿಸಿ. ಕುಟುಂಬದ ವಿಚಾರಕ್ಕೆ ಬಂದರೆ ಶುಕ್ರನ ಪ್ರಭಾವದಿಂದ ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣ ಇರುತ್ತದೆ. ಶನಿಯ ಪ್ರಭಾವದಿಂದ ಹಿರಿಯರ ಜವಾಬ್ದಾರಿಯನ್ನು ಮರೆಯಬೇಡಿ. ವೈಯಕ್ತಿಕ ಸಂಬಂಧಗಳಲ್ಲಿ ಹಳೆಯ ಮಾತುಕತೆಗಳನ್ನು ಮತ್ತೊಮ್ಮೆ ಚರ್ಚಿಸಿ ತಪ್ಪು ತಿಳುವಳಿಕೆ ಸರಿಪಡಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಒಂಟಿಯಾಗಿರುವವರಿಗೆ ಹಳೆಯ ಪರಿಚಯಸ್ಥರು ಮತ್ತೆ ಎದುರಾಗುವ ಸಾಧ್ಯತೆಯಿದೆ. ನಿಮ್ಮ ದೈಹಿಕ ಶಕ್ತಿ ಈ ವಾರ ಹೆಚ್ಚಿದ್ದರೂ ಅತಿಯಾದ ಕೆಲಸದಿಂದ ಸುಸ್ತಾಗದಂತೆ ನೋಡಿಕೊಳ್ಳಿ. ಯೋಗ ಅಥವಾ ಪ್ರಕೃತಿಯಲ್ಲಿ ನಡಿಗೆಯ ಮೂಲಕ ಮನಸ್ಸನ್ನ ಶಾಂತವಾಗಿಡಿ. ಸರಿಯಾದ ಆಹಾರ ಮತ್ತು ನಿದ್ರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಈ ವಾರ ತಾಳ್ಮೆಯೇ ನಿಮ್ಮ ಯಶಸ್ಸಿನ ಮಂತ್ರ. ತಪ್ಪು ದಾರಿಯಲ್ಲಿ ವೇಗವಾಗಿ ಓಡುವುದಕ್ಕಿಂತ ಸರಿಯಾದ ದಾರಿಯಲ್ಲಿ ಸಣ್ಣ ಹೆಜ್ಜೆ ಇಡುವುದು ಉತ್ತಮ. ಧನಾತ್ಮಕವಾಗಿರಿ ಧನುರಾಶಿಯವರೇ, ಈ ವಾರ ನಿಮಗೆ ಶುಭವಾಗಲಿ.